ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ನಾನು ಕನಸಿನಲ್ಲೂ 400 ಕೋಟಿ ಊಹಿಸಿಲ್ಲ ಅಂತ ಹೇಳ್ತಾ ಇದ್ದಾರೆ. 400 ಕೋಟಿಯ ವಿಚಾರ ಕೇಳಿ ನನ್ನ ಎದೆ ಜಲ್ಲಂತು ಅಂತ ಹೇಳ್ತಾ ಇದ್ದಾರೆ. ಸೊ ಉಡುಪಿಯಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಾತನಾಡಿದ್ದಾರೆ. ಸೊ ಆ ಹಣ ಎಲ್ಲಿಂದ ಬಂತು, ಎಲ್ಲಿಗೆ ಹೋಗ್ತಾ ಇತ್ತು, ಹಣ ಯಾರದ್ದು, ತನಿಖೆಯಿಂದ ಹೊರಬರಲಿ ಅನ್ನುವಂಥದ್ದನ್ನು ಆಗ್ರಹಿಸಿದ್ದಾರೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಉಡುಪಿಯಲ್ಲಿ ಮಾತಾಡಿದ್ದಾರೆ. 400 ಕೋಟಿ ದರೋಡೆ ಅಂತೆ, ಅದನ್ನು ನಮ್ಮ ಪೊಲೀಸರು, ಹೆಮ್ಮೆಯ ಪೊಲೀಸರು ಚೇಸ್ ಮಾಡಿ ಹಿಡಿದಿದ್ದಾರೆ. ಅವರಿಗೆ ಮೊದಲೇದಾಗಿ ಅಭಿನಂದನೆ ಸಲ್ಲಿಸ್ತೀನಿ. ನಾವು ಕನಸಿನಲ್ಲೂ 400 ಕೋಟಿ ಎನಿಸಲಿಲ್ಲ, ಬಟ್ ನಿಜವಾದ ಅರ್ಥದಲ್ಲಿ 400 ಕೋಟಿ ಅದು ಎಲ್ಲಿಂದ ಬಂತು, ಯಾರಿಗೆ ಸಂಬಂಧಪಟ್ಟಿದ್ದು, ಎಲ್ಲಿಗೆ ಹೋಗ್ತಾ ಇತ್ತು, ಸಂಪೂರ್ಣವಾದಂಥ ತನಿಖೆ ಆಗಬೇಕು. 400 ಕೋಟಿ ದರೋಡೆ ಅಂತೆ, ಅದನ್ನು ನಮ್ಮ ಮೇಡಮ್ ಕನಸಲ್ಲೂ ಕೂಡ ಎಣಿಸಿರಲಿಲ್ಲ ಅನ್ನೋದು ಸ್ವಲ್ಪ ನಂಬೋದು ಕಷ್ಟ ಆಗುತ್ತೆ ಮೇಡಮ್. ಇರಲಿ, ಬಟ್ ಈ 400 ಕೋಟಿ ದರೋಡೆ ಅಂತಂದಾಗ ಯಾರಿಗಾದರೂ ಆಶ್ಚರ್ಯ ಆಗೇ ಆಗುತ್ತೆ.